ರಂಗಭೂಮಿ ರಂಗಶಿಕ್ಷಣ ಮಕ್ಕಳ ನಾಟಕೋತ್ಸವ ಮತ್ತು ಜನಾರ್ದನ ಮತ್ತು ಮಹಾಂಕಾಳಿ ದೇವಸ್ಥಾನ ಅಂಬಲ್ಪಾಡಿ ಉಡುಪಿ ಆಶ್ರಯದಲ್ಲಿ 4 ದಿವಸ ಈ ನಾಟಕ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ರಂಗಶಿಕ್ಷಣ ನಿಮಗೆ ಗೊತ್ತಿದೆ, 60ನೇ ವರ್ಷ ರಂಗಭೂಮಿ 60 ವರ್ಷ ಆದಾಗ ರಂಗಭೂಮಿ ಅದಕ್ಕಾಗಿ ಏನಾದ್ರು ಹೊಸದು ಮಾಡಬೇಕಂದ್ರೆ ರಂಗಶಿಕ್ಷಣವನ್ನು ಪ್ರಾರಂಭ ಮಾಡಿದ್ದೇವೆ. ಹೋದ ವರ್ಷ 9 ಶಾಲೆ, ಈ ವರ್ಷ 25 ಶಾಲೆ ಮಾಡಬೇಕಂತೇಳಿ ಆಗಲಿಲ್ಲ. ಅದಾದ 11 ಶಾಲೆ ಮಾತ್ರ ಸಿಕ್ಕಿದೆ. ಈ 11 ಶಾಲೆಯಲ್ಲಿ ಕೂಡ ಈ ವರ್ಷದ ಮಳೆ ಮತ್ತು ಟೀಚರ್ನವರಿಗೆ ಸರ್ವೆ ಇದರಿಂದ ಶಾಲೆಗಳಲ್ಲಿ ಮಕ್ಕಳು ಕೊಡ್ಲಿಕ್ಕೆ ಆಗಲೇ ಇಲ್ಲ ಅಂತೇಳಿ ಮುಂದೆ ಅವರು ಕಲೀಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಮಳೆ ರಜೆ ಈ ರಜೆ ಅಂತ ಈ ವರ್ಷ 11 ಶಾಲೆ ಸಿಕ್ಕಿದೆ. 11 ನಾಟಕವನ್ನು ಮಾಡ್ತಾ ಇದ್ದೇವೆ. ಈ ಯಕ್ಷ ಶಿಕ್ಷಣದಿಂದ ಮಸ್ತು ಶಾಲೆಯವರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದ್ದವರೆಲ್ಲ. ಆದರೆ ಇದರಲ್ಲಿ ಏನು ಮುಂದೆ ಹೆಚ್ಚು ನಮ್ಮದು 25 ಶಾಲೆ ಮಾಡಿಕೊಂಡು ಒಂದು 100, 300, 400 ಮಕ್ಕಳಿಗೆ ರಂಗ ಶಿಕ್ಷಣ ಕೊಡಬೇಕೆಂಬುದು ನಮ್ಮ ಉದ್ದೇಶ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮತ್ತು ನಮ್ಮಲ್ಲಿ ಈ ರಂಗ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಎಷ್ಟು ಪ್ರೌಢತೆ ಬರ್ತದೆ, ಎಷ್ಟು ಮನಸ್ಸು ವಿಕಾಸಗೊಳ್ತದೆ ಮತ್ತು ಎಷ್ಟು ಧೈರ್ಯದಿಂದ ಅವರು ನಿಂತು ಭಾಷಣ ಮಾಡ್ತಾರೆ, ಇದೆಲ್ಲ ನೋಡುವಾಗ ನಮಗೆ ಹೋದ ವರ್ಷ ಆ ಕಾರ್ಯಕ್ರಮ ನೋಡಿ ತುಂಬ ಸಂತೋಷವಾಗಿದೆ. ಹೆಚ್ಚು ಹೆಚ್ಚು ಶಾಲೆ ಮಾಡಬೇಕೆಂದು ಉದ್ದೇಶ ಹೊತ್ತುಕೊಂಡಿದ್ದೇವೆ. ಅದಕ್ಕಾಗಿ ಮುಂದಿನ ಸವಿಸ್ತರವಾಗಿ ಮಾತಾಡಲು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಪ್ರದೀಪ್ ಕುಮಾರ್ ಪುತ್ಪಾಡಿಯವರು ಮಾಡಲಿಕ್ಕಿದ್ದಾರೆ. ರಂಗಭೂಮಿಗೆ ಈಗ ಅಧ್ಯಕ್ಷರು ಹೇಳಿದಂತೆ ಕಳೆದ 60 ವರ್ಷದ ಸಂಭ್ರಮದಲ್ಲಿ ಆರಂಭಿಸಿದಂತಹ ರಂಗಭೂಮಿ ರಂಗ ಶಿಕ್ಷಣದ 2ನೇ ವರ್ಷಕ್ಕೆ ಈ ವರ್ಷ ಮಾಡ್ತಾ ಇದ್ದೇವೆ. ಈ ವರ್ಷ ಉಡುಪಿಯಲ್ಲಿ ಬಹಳ ಮಳೆಯ ತೊಂದರೆ ಇದ್ದ ಕಾರಣಕ್ಕಾಗಿ ಶಾಲೆಗಳಿಗೆ ರಜೆಯನ್ನು ವಿಸ್ತಾರ ಮಾಡಬೇಕಾಗಿತ್ತು. ಹಾಗೆ ಈ ಸರ್ಕಾರದ ಸಮೀಕ್ಷೆಯಿಂದಾಗಿ ಒಂದು 15-20 ದಿವಸ ಎಕ್ಸ್ಟ್ರಾ ರಜೆ ಇದ್ದ ಕಾರಣಕ್ಕಾಗಿ ನಮಗೆ ಏನು ಸೆಪ್ಟೆಂಬರಲ್ಲಿ ಮಾಡುವಂತಹ ಇದನ್ನು ಮುಂದೂಡಬೇಕಾಯಿತು. ಹಾಗಾಗಿ ನಮ್ಮ ಶಾಲೆಗಳ ಸಂಖ್ಯೆ ಹೋದ ವರ್ಷ 12 ಇದ್ದದ್ದು, ಈ ವರ್ಷ 11 ಶಾಲೆಗೆ ನಾವು ಸೀಮಿತ ಮಾಡಬೇಕಾಯಿತು. ಯಾಕಾಗಿ ಈ ರಂಗ ಶಿಕ್ಷಣ ಅಂತ ಹೇಳಿದರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ಇದನ್ನು ಮಾಡ್ತಾ ಇದ್ದೇವೆ. ಇವತ್ತು ಒಂದು ಮಗು TV ನೋಡಿದರೆ ಒಂದು ಫಿಲ್ಮ್ ಡೈಲಾಗನ್ನು ಇಮಿಡಿಯೇಟ್ ಆಗಿ ಹೇಳ್ತದೆ, ರಿಪೀಟ್ ಮಾಡ್ತದೆ. ಅಥವಾ ಬೇರೆ ಯಾವುದೇ ಒಂದು ಹೊರಗಡೆ ಏನೋ ನೋಡಿದ್ದನ್ನು ಇಮಿಡಿಯೇಟ್ ಆಗಿ ಟಿವಿಯಲ್ಲಿ ಏನೋ ಬಂದರೂ ಇಮಿಡಿಯೇಟ್ ಆಗಿ ಹೇಳ್ತದೆ. ಅದರ ಕಲರ್ಸ್, ಯಾವ ಹೀರೋ ಯಾವ ಡ್ರೆಸ್ ಹಾಕಿದ್ದ, ಯಶ್ KGF ಅಲ್ಲಿ ಏನು ಹೇಳಿದ, ಕಾಂತಾರದಲ್ಲಿ ಇವನು ಹೇಳಿದ ಎಲ್ಲ ಹೇಳ್ತದೆ. ಅದೇ ಮೆಮೊರಿಗೆ ಮ್ಯಾಥಮೆಟಿಕ್ಸ್ನ ಫಾರ್ಮುಲಾ ಹೇಳುವಾಗ ಕಷ್ಟ ಆಗುತ್ತೆ, ಸೋಷಲಿನ ಇದನ್ನು ಹೇಳುವಾಗ ಕಷ್ಟ ಆಗುತ್ತೆ. ಯಾಕಾಗಿ ಆಗತ್ತೆ? ಅದೇ ಮೆಮೊರಿ. ಇದನ್ನು ನೋಡಿದಾಗ ನಾಟಕದ ಡೈಲಾಗ್ ನೆನ್ಪಿಟ್ಕೊಳ್ತಾರೆ, ಕ್ಲಾಸಿದ ಪಾಠಗಳು ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಇದೇ ಟೆಕ್ನಿಕನ್ನು ಬಳಕೆ ಮಾಡ್ಕೊಂಡು ಹೇಗೆ ಮಾಡ್ಬೋದು ಎನ್ನೋ ಕಾರಣಕ್ಕಾಗಿ ಈ ರಂಗ ಶಿಕ್ಷಣವನ್ನು ನಾವು ಮುಖ್ಯವಾಗಿ ಆರಂಭಿಸಿದ್ದು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ನಾಟಕ ಒಬ್ಬ ಕಲಾವಿದನಿಗೆ ಬಹುಮುಖ ವ್ಯಕ್ತಿತ್ವವನ್ನು ಅರಳುತ್ತದೆ. ಇದರಲ್ಲಿ ಸ್ಟೇಜ್ ಫಿಯರನ್ನು ತೆಗೆಯುವಂಥದ್ದು, ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡುವಂಥದ್ದು, ಸ್ಟೇಜಲ್ಲಿ ಸ್ಪಷ್ಟವಾಗಿ ಮಾತಾಡುವಂಥದ್ದು, ಮೆಮೊರಿಯನ್ನು ಎಲ್ಲವನ್ನ ನೆನಪು ಶಕ್ತಿಯನ್ನು ಇಟ್ಟುಕೊಂಡು ಅದನ್ನು ತರುವಂಥದ್ದು, ಇದೆಲ್ಲ ಬಾಲ್ಯದಲ್ಲಿ ಶಿಕ್ಷಣ ಕೊಟ್ಟರೆ ಆ ಮಗು ಮುಂದಕ್ಕೆ ಒಂದು ತಾನು ಮಾಡುವ ಯಾವುದೇ ವೃತ್ತಿಯಲ್ಲಿ ಒಂದು ಯಶಸ್ವಿ ನಾಗರಿಕನಾಗಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಕನ್ನಡ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ ಬರುತ್ತೆ, ಓದುಗೆ ಬರುತ್ತೆ. ಈ ಎಲ್ಲ ಒಟ್ಟು ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಉಡುಪಿಯ ನಗರದ ಮಕ್ಕಳಿಗೆ, ಅಂದರೆ ಉಡುಪಿ ನಗರ ನಮಗೆ ಅಷ್ಟು ವಿಸ್ತಾರಾಗಿ ಹೋಗುವಷ್ಟು ಆರ್ಥಿಕ ಸಾಧ್ಯತೆ ಇಲ್ಲ, ಸರ್ಕಾರದ ಆರ್ಥಿಕ ಸಾಧ್ಯತೆ ಇಲ್ಲ, ಮತ್ತು ನಮಗೆ ಅಷ್ಟು ಆರ್ಥಿಕ ಹೊರೆಯನ್ನು ಹೊತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಉಡುಪಿ ನಗರಕ್ಕೆ ಸೀಮಿತ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಳೆದ ಬಾರಿ 350 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ರು. ಕಳೆದ ವರ್ಷ ನಿನಸಮಲ್ಲಿ ಟ್ರೈನ್ ಆದಂಥವರು ರಂಗಾಯಣ ಮೈಸೂರಲ್ಲಿ, ಹಾಗೆ ಸಾಣೆಹಳ್ಳಿಯಲ್ಲಿ, ರಂಗ ಅಧ್ಯಯನ ಕೇಂದ್ರ ಕುಂದಾಪುರ, ಇದರಲ್ಲೆಲ್ಲ ಪದವೀಧರರಾದಂತಹ ಒಬ್ಬ ಪ್ರೊಫೆಷನಲ್ ಡೈರೆಕ್ಟರ್ಗಳನ್ನು ಕಳಿಸಿ ನಾವು ಈ ಥಿಯೇಟರ್ ಎಕ್ಸಸೈಸನ್ನು ಮಾಡೋ ಮೂಲಕ ವಾಟ್ ಥಿಯೇಟರ್ ಈಸ್ ಅಂತ, ನಾಟಕ ಅಂದರೆ ಏನು, ಯಾಕೆ, ಹೇಗೆ ಅಂತ ಹೇಳ್ತಾ ಈ ಮಕ್ಕಳಿಗೆ ಥಿಯೇಟರ್ನ ಕಲಿಸ್ತಾ ಹೋಗ್ತಾ ಇರ್ತೀವಿ. ಕಳೆದ ವರ್ಷ ಭಾಳ ಆಶ್ಚರ್ಯ ಹೇಳಿದರೆ, ಖುಷಿಯಾಗಿದ್ದ ವಿಚಾರ ಅಂತ ಹೇಳಿದರೆ ಎಲ್ಲ ಮಕ್ಕಳಿಗೆ ಅತ್ಯುತ್ತಮ ಅಂಕ ಬಂದಿತ್ತು. ನಾವು ಹೇಳ್ತೇವೆ ಈ ಇತರ ಆ್ಯಕ್ಟಿವಿಟೀಸಿಗೆ ಹೋದಾಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಓದಲಿಕ್ಕೆ ತೊಂದರೆ ಆಗುತ್ತೆ ಅಂತ. ಆದರೆ ನಿಜ ವಿಷಯ ಅಂತ ಹೇಳಿದರೆ ಯಾರು ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿದ್ರು ಅವರಿಗೆ ಹೆಚ್ಚಿನ ಅಂಕ ಗಳಿಸಿ ಒಂದು ಪಾಸ್ ಆಗಿದ್ರು. ಇದು ನಮಗೆ ಒಂದು ಒಳ್ಳೆಯ ಖುಷಿ ಕೊಟ್ಟದ್ದು. ಅದಕ್ಕಾಗಿ ಈ ವರ್ಷನೂ ಇದನ್ನು ಮಾಡ್ತಾ ಇದ್ದೇವೆ. ಎಲ್ಲ ಶಾಲೆಯವರು ಇದಕ್ಕೆ ಒಳ್ಳೆಯ ಸಹಕಾರವನ್ನು ಕೊಡ್ತಿದ್ದಾರೆ. ಮಕ್ಕಳ ಪೇರೆಂಟ್ಸ್ನವರು ನನ್ನ ಮಗು ಇದನ್ನು ಕಲಿಬೇಕು ಅಂತ ಒಂದು ಮುಂದೆ ಬಂದು ಕಲಿತಾ ಇದ್ದಾರೆ. ಇದು ಎಲ್ಲ ಸ್ಕೂಲ್ ಡೇಗಳಲ್ಲಿ ಇದರ ಪ್ರದರ್ಶನವನ್ನು ಮಾಡಿಸಿದ್ದೇವೆ. ಎಲ್ಲ ಶಾಲೆಯಲ್ಲಿ ಸ್ಕೂಲ್ ಡೇಲಿ ಈ ನಾಟಕದ ಪ್ರದರ್ಶನ ಆಗಿದೆ.
ಈಗ ಮಕ್ಕಳಿಗೆ ಇನ್ನೊಂದು ಹೊರಗಡೆ ವೇದಿಕೆ ಕೊಡಬೇಕು, ಕಲ್ಪಿಸಿಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಮಕ್ಕಳ ನಾಟಕೋತ್ಸವವನ್ನ MGM ಅಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಎಲ್ಲ 11 ಶಾಲೆಯ ಮಕ್ಕಳು ಬಂದು ಇಲ್ಲಿ ನಾಟಕ ಪ್ರದರ್ಶನ ಮಾಡ್ತಾರೆ. ಬೇರೆ ಶಾಲೆಯ ಮಕ್ಕಳ ನಾಟಕವನ್ನು ಈ ಮಕ್ಕಳು ನೋಡ್ತಾರೆ. ಆಗ ವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ನಮ್ಮ ನಾಟಕ ಮಾಡ್ತಿರೋ ಸರಿ ಇದೆಯಾ, ನನ್ನ ಸ್ಟೇಜ್ ಅಪಿರಿಯನ್ಸ್ ಸರಿ ಇದೆಯಾ, ನಾನು ಹೇಗೆ ಮಾಡಿ ಚೆನ್ನಾಗ್ತಿತ್ತು, ಲೈಟ್ ಹೇಗೆ ತಗೊಳ್ಬೇಕಿತ್ತು, ಇದೆಲ್ಲ ಸೂಕ್ಷ್ಮತೆಯನ್ನು ಮಕ್ಕಳು ನೋಡಿ ಕಲೀಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲದ್ರೆ ಮಕ್ಕಳು ಇತ್ತೀಚೆಗೆ ನಾಟಕದಿಂದ ಹೊರಗೆ ಹೋಗ್ತಾರೆ, ಅವಕ್ಕೆ ಸ್ಟೇಜ್ನ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಈ ನಾಟಕೋತ್ಸವನ್ನ ಮಾಡ್ತಾ ಇದ್ದೇವೆ. ಇದನ್ನ ಮಾನ್ಯ ಉಡುಪಿಯ ಜಿಲ್ಲಾಧಿಕಾರಿಗಳು ಆದಂಥ ಶ್ರೀಮತಿ ಸ್ವರೂಪ ಟೀಕಿ ಅವರು ಉದ್ಘಾಟನೆಯನ್ನ ಸೋಮವಾರ ಬೆಳಿಗ್ಗೆ 9:30 ಗಂಟೆಗೆ MGM ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಮಾಡ್ತಾ ಇದ್ದಾರೆ. ಆವತ್ತು ನಮ್ಮ ಜೊತೆಗೆ ಉಡುಪಿಯ ಹಿರಿಯ ಉದ್ಯಮಿಗಳಾದಂತಹ ಭುವನೇಂದ್ರ ಕಿದಿಯೂರು ಹೋಟೆಲ್ಸ್ನ ಮಾಲಕರಾದ ಭುವನೇಂದ್ರ ಕಿದಿಯೂರು ಅವರು, ಹಾಗೆ ನಮ್ಮ ಮಣಿಪಾಲದ HPR ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂಥ ಹರಿಪ್ರಸಾದ್ ರೈ ಅವರು ಇದ್ರ ಜೊತೆಗೆ ನಮ್ಮ ಜೊತೆಗೆ ಭಾಗವಹಿಸಲಿಕ್ಕಿದ್ದಾರೆ. ಈ ರಂಗಭೂಮಿ ರಂಗ ಶಿಕ್ಷಣ ಅಭಿಯಾನದ ಒಂದು ಸಂಚಾಲಕವನ್ನ ನಮ್ಮ ವಿದ್ಯಾವಂತ ಆಚಾರ್ಯರು, ಶಾರದಾ ರೆಸಿಡೆನ್ಷಿಯಲ್ ಶಾಲೆಯ ನಿರ್ದೇಶಕರು ಹಾಗೂ ಇದರ ಒಟ್ಟು ಕಾರ್ಯಕ್ರಮದ ಚಟುವಟಿಕೆಯನ್ನ ಮುಂದಾಳತ್ವ ವಹಿಸಿಕೊಂಡಿದ್ದಾರೆ. ಇಬ್ಬರು ಸಹ ಸಂಚಾಲಕರು ನಮ್ಮ ರವಿರಾಜ್ ನಾಯಕ್ ಹಾಗೂ ಅಮಿತಾಂಜಲಿ ಅವರು ಇದರ ಸಹ ಸಂಚಾಲಕವನ್ನು ವಹಿಸಿಕೊಂಡು ಒಟ್ಟು ಶಾಲೆಯಲ್ಲಿ ಪ್ರತಿ ಶಾಲೆಯಲ್ಲಿ ನಾವು ಒಬ್ಬರು ರಂಗಭೂಮಿಯಿಂದ ಒಬ್ಬರು ಸಂಯೋಜಕರಿರ್ತಾರೆ. ಕೇವಲ ನಿರ್ದೇಶಕರನ್ನು ಕಳಿಸುವುದಿಲ್ಲ, ನಾವು ರಂಗಭೂಮಿ ಸಂಸ್ಥೆಯ ಪರವಾಗಿ ಒಬ್ಬ ಸಂಯೋಜಕರಿರ್ತಾರೆ. ಪ್ರತಿ ಶಾಲೆಯಲ್ಲಿ ಸಂಸ್ಥೆಯ ಜವಾಬ್ದಾರಿಯಾಗಿ ನೋಡ್ತಾರೆ, ಮಕ್ಕಳು ಸರಿಯಾಗಿ ಕಲಿತಾ ಇದ್ದಾರಾ, ನಿರ್ದೇಶಕರು ಟೈಮಿಗೆ ಸರಿಯಾಗಿ ಬರ್ತಾ ಇದ್ದಾರಾ, ಮಾಡ್ತಿರುವ ಕ್ಲಾಸ್ ಮಕ್ಕಳಿಗೆ ರೀಚ್ ಆಗ್ತಾ ಇದೆಯಾ ಇಲ್ವಾ, ಇದ್ರ ಬಗ್ಗೆ ವಿಮರ್ಶೆ ಮಾಡ್ಕೊಳ್ಳಿಕ್ಕಾಗಿ ಪ್ರತಿ ಶಾಲೆಯಲ್ಲಿ ಒಬ್ಬರು ರಂಗಭೂಮಿಯ ಸ್ವಯಂ ಸೇವಕರು ಕೆಲಸ ಮಾಡ್ತಾರೆ. ಆ ಜೊತೆಗೆ ಶಾಲೆಯಿಂದಲೂ ಒಬ್ಬರನ್ನ ಟೀಚರ್ಸ್ನ ಅವರೊಬ್ಬರು ನಿಯೋಜನೆ ಮಾಡಿದ್ದಾರೆ. ಒಬ್ಬರು ಶಾಲೆಯಿಂದ ಸಂಯೋಜಕರು, ಒಂದು ರಂಗಭೂಮಿ ಸಂಯೋಜಕರು. ಈ ಒಟ್ಟು ಚಟುವಟಿಕೆಯನ್ನ ನಾವು ನೋಡ್ಕೊಳ್ತಾ ಇದ್ದೇವೆ, ಉಸ್ತುವಾರಿಯಲ್ಲಿ ನೋಡ್ತಾ ಇದ್ದೇವೆ. ಶಾಲೆಯಲ್ಲಿ ಆದಂತಹ ಪ್ರದರ್ಶನಕ್ಕೆ ಮೇಕಪ್ಪಿನ ಅಥವಾ ವಸ್ತ್ರಾಲಂಕಾರದ್ದು, ಸ್ಟೇಜ್ ಸೆಟ್ಟಿದ್ದು ಪ್ರತಿಯೊಂದು ವೆಚ್ಚವನ್ನು ರಂಗಭೂಮಿಯೇ ಭರಿಸಿತ್ತು. ಯಾಕೆ ಶಾಲೆಗೆ ಹೊರೆ ಆಗಬಾರ್ದು ಅಂತ. ಯಾವುದೇ ಹೊರೆ ಆಗಿದ್ರೆ ಶಾಲೆಗೆ ಕಷ್ಟ ಆಗುತ್ತೆ. ನಾಳೆ ನಾಟಕದ ಶಾಲೆಯವರು ಓಡಿ ಹೋಗಬಾರ್ದು ಕಾರಣಕ್ಕಾಗಿ ಇದನ್ನು ಮಾಡಿತ್ತು. ಅಲ್ಲದೆ ಇದರ ಅವತ್ತು ಪ್ರಥಮ ದಿನ ಸೋಮವಾರ 5 ಶಾಲೆಯ ನಾಟಕಗಳು ಆಗ್ಲಿಕ್ಕಿದೆ. ಶಾರದಾ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಪ್ರಶಾಂತ್ ಉದ್ಯಾವರ, ನಮ್ಮ ಬೆಂಗಳೂರಿನ ಇವರು ಶಂಕರ್ ನಾಗ್ ಅವರ ರಂಗಶಂಕರದಲ್ಲಿ ಟ್ರೈನ್ಡ್ ಆದಂಥ ಒಬ್ಬ ಡೈರೆಕ್ಟರ್, ಅವರು ಬಹಳ ಹೆಸರುವಾಸಿ ಡೈರೆಕ್ಟರ್ ಪ್ರಶಾಂತ್ ಉದ್ಯಾವರ ಅವರು ಪುಷ್ಪರಾಣಿ ನಾಟಕವನ್ನ, ಚಂದ್ರಶೇಖರ್ ಕಂಬಾರ ಪುಷ್ಪರಾಣಿ ನಾಟಕವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಮಿಲಾಗ್ರಿಸ್ ಕಾಲೇಜ್ ಕಲ್ಯಾಣಪುರ, ಇಲ್ಲಿಗೆ ಬಾಸುಮ ಕೊಡಗು, ಒಬ್ಬ ನಿನಾಸಮಿನ ಒಬ್ಬ ಹೆಸರಾಂತ ನಿರ್ದೇಶಕರು ಬಾಸುಮ ಕೊಡಗು ಅವರು ಕಾಡಿನ ಹಕ್ಕಿ ಪ್ಯಾಟೆಗೆ ಬಂತು ಅಂತ ಹೇಳೋ ನಾಟಕವನ್ನು ಮಾಡ್ತಾ ಇದ್ದಾರೆ. ಹಾಗೆ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ಗೆ ಅಳಿಲು ಮರಿಯ ಹೊರಳು ಸೇವೆ, ಒಂದು ಬಹಳ ಅತ್ಯುತ್ತಮವಾದ ನಾಟಕವನ್ನ ದಿವಾಕರ್ ಕಟೀಲ್, ಇವರು ಒಂದು ಹವ್ಯಾಸಿ ನಾಟಕದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆದ ಒಬ್ಬ ನಿರ್ದೇಶಕ ಮತ್ತು ನಟ ಮತ್ತು ಮ್ಯೂಸಿಕ್ ಡೈರೆಕ್ಟರ್, ಇವರು ಈ ನಾಟಕ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಆದಿಉಡುಪಿ ಸರ್ಕಾರಿ ಪ್ರೌಢಶಾಲೆಗೆ ನಮ್ಮ ಶ್ರೀಹರಿ ಭಟ್ ಚೇರ್ಕಾಡಿ, ಒಬ್ಬ ಅಧ್ಯಾಪಕರು ಹಾಗೂ ಬಹಳ ಅತ್ಯುತ್ತಮ ಒಬ್ಬ ನಟ ಶ್ರೀಹರಿ ಭಟ್, ಇವರು ಲಂಬಕರ್ಣನ ಉಷ್ಣೇಶ ಹೇಳೋ ನಾಟಕವನ್ನ, ಬೋರ್ಡ್ ಹೈಸ್ಕೂಲ್ ಸರ್ಕಾರಿ ಬೋರ್ಡ್ ಹೈಸ್ಕೂಲ್ ಇಲ್ಲಿಗೆ ಪ್ರಶಾಂತ್ ಅವರು ಬೇರೆ ಬೇರೆ ಕವಿಗಳ ಕವನಗಳನ್ನು ಇಟ್ಟುಕೊಂಡು ಆ ಕವನಗಳ ಸಂಕಲನದಿಂದ ಒಂದು ಕಾವ್ಯ ಕಥಾ ನಾಟಕವನ್ನು ಮಾಡ್ತಾ ಇದ್ದಾರೆ. ಹಾಗೆ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ನಮ್ಮ MJC ಇಲ್ಲಿಂದ ರೋಹಿತ್ ಬೈಕಾಡಿ, ಇವರು ರಂಗಶಂಕರದಲ್ಲಿ ಟ್ರೈನ್ಡ್ ಆದಂಥ ಡೈರೆಕ್ಟರು, ನಮ್ಮ ಕುಂದಾಪುರದ ಇದರಲ್ಲಿ ರಂಗ ಅಧ್ಯಯನ ಕೇಂದ್ರದಲ್ಲಿ ಅವರ ಔಟ್ಪುಟ್ ಆದವರು. ಅವರು ನಮ್ಮ ಬಹಳಷ್ಟು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ತಗೊಂಡಂಥ ನಿರ್ದೇಶಕರು. ಕಾಮನ್ ಸೆನ್ಸ್ ಹೇಳುವ ನಾಟಕವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಮರುದಿನ 30ನೇ ತಾರೀಕಿಗೆ ಇನ್ನೂ ಒಂದು 5 ಶಾಲೆಯ ನಾಟಕಗಳ ಪ್ರದರ್ಶನ ಆಗ್ಲಿಕ್ಕಿದೆ. ಅವತ್ತು ಅನಂತೇಶ್ವರ ಶಾಲೆ ರಂಗಭೂಮಿಯ ಒಬ್ಬ ಮೇರು ನಟ ಆದಂಥ ಶ್ರೀಪಾದ್ ಹೆಗಡೆ ಅವರು ಒಮ್ಮೆ ಸಿಕ್ಕರೆ ಅಂತ ಹೇಳುವ ನಾಟಕವನ್ನು ಅವರೇ ರಚನೆ ಮಾಡಿ ನಿರ್ದೇಶನ ಮಾಡ್ತಾ ಇದ್ದಾರೆ. ನಿಟ್ಟೂರು ಪ್ರೌಢಶಾಲೆಗೆ ಕತ್ತಲೆ ನಗರ ತಲೆಕಟ್ಟು ರಾಜ ಹೇಳುವ ವೈದೇಹಿ ಅವರ ರಚನೆಯ ನಾಟಕವನ್ನು ಯೋಗೀಶ್ ಕೊಳಲಗಿರಿ ಅವರು. ಹಾಗೆ TMFI EMHS ಆಂಗ್ಲ ಮಾಧ್ಯಮ ಶಾಲೆಗೆ ಗುರುರಾಜ್ ಮಾರ್ಪಳ್ಳಿಯವರ ತಾರೆ ನಾಟಕವನ್ನ ಗಣೇಶ್ ರಾವ್ ಎಲ್ಲೂರು, ನಮ್ಮ ಈ ಬಾರಿಯ ಸ್ಪರ್ಧೆಗೊಬ್ಬರು ತೀರ್ಪುಗಾರರಾಗಿದ್ದಂಥವರ ಒಬ್ಬ ಮೇರು ನಿರ್ದೇಶಕರು, ಇತ್ತೀಚೆಗೆ ಅವರ ನಾಟಕ ಬ್ಯಾರಿನಲ್ಲೂ ಪ್ರದರ್ಶನ ಆಗಿತ್ತು, ಅವರು ಇಲ್ಲಿ ನಾಟಕ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೈಂಟ್ ಸಿಸಿಲೀಸ್ ಅಲ್ಲಿ ಭುವನ್ ಮಣಿಪಾಲ, ಒಬ್ಬ ನಿನಸಮ್ ಟ್ರೈನ್ಡ್ ಡೈರೆಕ್ಟರ್, ಅವರು ಒಂದು ನಾಟಕವನ್ನ ಅಳಿಲು ರಾಮಾಯಣ ನಾಟಕವನ್ನು ಡೈರೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಇಂದ್ರಳ್ಳಿ ಆಂಗ್ಲ ಮಾಧ್ಯಮ ಶಾಲೆಗೆ ಎಂಡಿ ಇಲ್ಲದ ಬಂಡ ಅವತಾರ ಹೇಳುವ ನಾಟಕವನ್ನು ಪ್ರಶಾಂತ್ ಅವರು. ಒಟ್ಟು ಇಷ್ಟು ನಾಟಕಗಳು ಪ್ರದರ್ಶನ ಆಗ್ತಾ ಇದೆ.
ನನ್ನ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಹೇಳಿದ್ರೆ, ಅವತ್ತು ಸಂಜೆ ಮಧ್ಯಾಹ್ನ 12 ಗಂಟೆಗೆ ಸಮಾರೋಪ ಸಮಾರಂಭ. ಡಾಕ್ಟರ್ ಇದು ಕಿಶೋರ್ ಆಳ್ವ, ಅದಾನಿ ಗ್ರೂಪ್ಸ್ನ ಕಿಶೋರ್ ಆಳ್ವ ಅವರು ಬರ್ತಾ ಇದ್ದಾರೆ. ನಮಗೆ ಇವರೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರೆ ಬರುವ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಶಾಲೆಗಳಿಗೆ ಈ ಸವಲತ್ತನ್ನು ಕೊಡ್ಲಿಕ್ಕೆ ಆಗತ್ತೆ. ಇನ್ನೂ ಹೆಚ್ಚಿನ ಶಾಲೆಯ ವಿದ್ಯಾರ್ಥಿಗಳು ಇದನ್ನ ಪ್ರಯೋಜನ ಪಡ್ಕೊಳ್ಬಹುದು. ಅವತ್ತು ನಮ್ಮ ಜೊತೆಗೆ ಸಮಾರೋಪ ಸಮಾರಂಭದಲ್ಲಿ ಉಡುಪಿ ಡೆವಲಪರ್ಸ್ನ ಪಾಲುದಾರರಾದಂಥ ಜಮಾಲುದ್ದೀನ್ ಅಬ್ಬಾಸ್ ಅವರು, ಹಾಗೆ ಅಲಯನ್ಸ್ ಜಿಲ್ಲಾ ಗವರ್ನರ್ ಅಂತ ಅಲೈ ಸುನಿಲ್ ಸಾಲಿಯನ್ ಅವರು, ಉದ್ಯಮಿ ಪೆರ್ಣಾಂಕಿಲ ಶ್ರೀಶ ನಾಯಕರು, ಇವರೆಲ್ಲರೂ ನಮ್ಮ ಜೊತೆಗಿದ್ದಾರೆ. ನಮ್ಮ ತಲ್ಲೂರು ಶಿವರಾಮ್ ಶೆಟ್ಟರ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಮಗದೊಮ್ಮೆ ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ತಾನೆ, ಇದನ್ನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಮತ್ತು ಪೋಷಕರು ಬರುವ ಹಾಗೆ ಇದಕ್ಕೆ ಪ್ರಚಾರ ಕೊಡಿ. ಯಾಕಂದ್ರೆ ಇವತ್ತಿಗೆ ಮಕ್ಕಳಿಗೆ ಇವತ್ತು ಸ್ಕಿಲ್ ಡೆವಲಪ್ ಆಗಿದೆ. ಇವತ್ತು ಆಧುನಿಕ ಶಿಕ್ಷಣ ನೀತಿಯ ಪ್ರಕಾರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದೆ. ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇದೆಲ್ಲ ಇಂಥ ಅವಶ್ಯಕತೆ ಇದೆ. ಖಾಲಿ ಮೊಬೈಲ್ ಹಿಡ್ಕೊಂಡಿದ್ದಾಗ ಅದನ್ನು ಬಿಟ್ಟು ಬೇರೆ ಏನೋ ಮಾಡಿ ಸಾಧ್ಯತೆ ಇದೆ ಅಂತ ಎಳೆಯ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ನೀವೆಲ್ಲರೂ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಇದರ ನಂತರ ಮತ್ತೊಂದು ನಮ್ಮ ಪ್ರತಿ ವರ್ಷ 2011ರಿಂದ ನಾವು ನಿರಂತರವಾಗಿ ಮಾಡ್ತಾ ಬರುತ್ತಿರುವ ಕಾರ್ಯಕ್ರಮ ನಮ್ಮ ಅಂಬಲ್ಪಾಡಿ ನಾಟಕೋತ್ಸವ. ಅಂಬಲ್ಪಾಡಿಯೇ ವಿಜಯ ಬಲ್ಲಾಳರ ಸಂಸ್ಮರಣವಾಗಿ ಒಬ್ಬ ಹಿರಿಯ ವ್ಯಕ್ತಿಯಾಗಿ, ಧರ್ಮದರ್ಶಿಯಾಗಿ, ಒಬ್ಬ ನಮ್ಮ ಅಣ್ಣಾಜಿ ಬಲ್ಲಾಳರ ಅವರ ಸಂಸ್ಮರಣೆ ಕಾರ್ಯಕ್ರಮ ವಿಜಯ ಬಲ್ಲಾಳರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ ನಾವು. ಒಬ್ಬ ಹಿರಿಯ ಧರ್ಮದರ್ಶಿಯಾಗಿ, ಒಬ್ಬ ಶಿಕ್ಷಣಕ್ಕೆ ಪ್ರೋತ್ಸಾಹಕರಾಗಿ, ಒಬ್ಬ ವೈದ್ಯಕೀಯಲ್ಲಿ ಶಾಲೆಯಲ್ಲಿ ಬೇರೆ ಬೇರೆ ವೈದ್ಯಕೀಯ ಕ್ಯಾಂಪ್ ಮಾಡ್ತಾ, ದೇವಸ್ಥಾನದಲ್ಲಿ ಮದ್ಯ ವರ್ಜನ ಶಿಬಿರಗಳನ್ನು ಮಾಡ್ತಾ, ಹಾಗೆ ಅಲ್ಲಿಯೇ ಒಂದು ವಾಚನಾಲಯವನ್ನು ಕಟ್ತಾ, ಕಲೆ ಸಂಸ್ಕೃತಿಗೆ ಪ್ರೋತ್ಸಾಹ ನೀಡ್ತಾ ಬಂದಂತಹ ಅಣ್ಣಾಜಿ ಬಲ್ಲಾಳರ ಸಂಸ್ಮರಣವಾಗಿ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಈ ಬಾರಿಯ ಕಾರ್ಯಕ್ರಮವನ್ನು ಯಕ್ಷಗಾನ ಕಲಾರಂಗದ IOC ಆಡಿಟೋರಿಯಂ ಅಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಇದು 31 ಡಿಸೆಂಬರ್ 31 ಮತ್ತು ಜನವರಿ 1ಕ್ಕೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರ ಉದ್ಘಾಟನೆಯನ್ನ ಮಾನ್ಯ ವಿಜಯ ಬಲ್ಲಾಳರು, ಪ್ರಸ್ತುತ ಧರ್ಮದರ್ಶಿಗಳಾದಂಥ ವಿಜಯ ಬಲ್ಲಾಳರು ಇದನ್ನು ಮಾಡ್ಲಿಕ್ಕಿದ್ದಾರೆ. ರಂಗಭೂಮಿಯ ಘನ ಅಧ್ಯಕ್ಷರು ಇದರ ಅಧ್ಯಕ್ಷತೆ ವಹಿಸಿಕೊಳ್ಳಿಕ್ಕಿದ್ದಾರೆ. ಪ್ರೊಫೆಸರ್ RL ಭಟ್ರು, ಒಬ್ಬ ಉಡುಪಿಯ ಹಿರಿಯ ರಂಗಕರ್ಮಿ, ರಂಗಭೂಮಿ ಹಾಗೂ ಪೂರ್ಣಪ್ರಜ್ಞಾ ಕಾಲೇಜಿನ ನಾಟಕಗಳನ್ನು ನಿರ್ದೇಶನ ಮಾಡಿದವರು, ಅತ್ಯುತ್ತಮವಾದ ಲೈಟಿಂಗ್ ಡಿಸೈನರು, ಹಾಗೂ ಬಹಳಷ್ಟು ನಾಟಕಗಳನ್ನು ಮರಾಠಿಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂಥವ್ರು RL ಭಟ್ರು. ಅವರು ಮುಖ್ಯ ಅತಿಥಿಗಳಾಗಿರ್ಲಿಕ್ಕಿದ್ದಾರೆ. ಹಾಗೆ ರಂಜನಾ ಶ್ರೀಧರ್ ಶೆಟ್ಟಿ ಅವರು, ಹಾಗೆ ನಿರುಪಮ ಪ್ರಸಾದ್ ಅವರು ಮುಖ್ಯ ಅತಿಥಿಗಳಾಗಿರ್ಲಿಕ್ಕಿದ್ದಾರೆ. ಮರುದಿನ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಆನಂದ್ ಪಿ ಸುವರ್ಣ ಉದ್ಯಮಿಗಳು, ಹಾಗೆ ತಾರಣ ಸುವರ್ಣ ಅವರು, ಜೊತೆಗೆ ರವಿಕುಮಾರ್ ಕಡೆಕಾರು, ರತ್ನವರ್ಮ ಹೆಗಡೆ, ಹಾಗೂ ಅಲ್ಲಿ ಬಹಳಷ್ಟು ಬಾರಿ ರತ್ನವರ್ಮ ಹೆಗಡೆ ತುಳು ನಾಟಕ ರಚನೆಯಲ್ಲಿ ಪ್ರಶಸ್ತಿ ವಿಜೇತವರು, ಉಡುಪಿ ಜಿಲ್ಲಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಿಜೇತರಾದಂಥ ಒಬ್ಬ ಒಳ್ಳೆಯ ನಾಟಕಕಾರ ರವಿಕುಮಾರ್ ಕಡೆಕಾರು, ಇವರಿಗೆ ಇವತ್ತು ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. 2 ನಾಟಕಗಳು 31ಕ್ಕೆ ಹೃದಯದ ತೀರ್ಪು ಹಾಗೂ 1ನೇ ತಾರೀಕಿಗೆ ಅವತರಣಂ ಭ್ರಾಂತಾಲಯಂ ಹೇಳುವ ನಾಟಕ, 2 ನಾಟಕ ನಡೀಲಿಕ್ಕಿದೆ. ನಿನಸಂನ ಬಹಳಷ್ಟು ಪ್ರೇಕ್ಷಕರಿದ್ದಾರೆ ಉಡುಪಿಯಲ್ಲಿ. ಒಳ್ಳೆಯ ಪ್ರಚಾರ ಕೊಟ್ಟರೆ ಒಂದಷ್ಟು ಜನರಿಗೆ ನಿನಸಂ ನಾಟಕವನ್ನು ನಾವು ನೋಡಲಿಕ್ಕೆ ಆಗುತ್ತೆ. ಉಚಿತ ಪ್ರವೇಶ, ಇದೆಲ್ಲ ಕಾರ್ಯಕ್ರಮ ಉಚಿತ ಪ್ರವೇಶ ನಡೀಲಿಕ್ಕಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ಉಡುಪಿ ಹಾಗೂ ಇವರ ಪ್ರಾಯೋಜಕತ್ವದಲ್ಲಿ, ಅವರ ಸಹಕಾರದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಊರವರ ದಾನಿಗಳ ಬೆಂಬಲದೊಂದಿಗೆ ಕಳೆದ ವರ್ಷ ಪ್ರಾರಂಭಗೊಂಡ ನಮ್ಮ ರಂಗ ಶಿಕ್ಷಣ ಅಭಿಯಾನದ ಒಂದು ಪ್ರಯೋಗ ರೂಪವಾಗಿ ಮಕ್ಕಳ ನಾಟಕೋತ್ಸವ ಈ ಬಾರಿಯೂ ನಡೆಯಲಿದೆ. ಹಾಗೆಯೇ ನೀನಾಸಂ ತಿರುಗಾಟದೊಂದಿಗೆ ಅಂಬಲ್ಪಾಡಿ ನಾಟಕೋತ್ಸವ ಕಾರ್ಯಕ್ರಮವು ಜರುಗಲಿದೆ. ಇದಕ್ಕೂ ತಮ್ಮ ಸಂಸ್ಥೆಯಿಂದ ಪ್ರಚಾರ ನೀಡಿ ನಮ್ಮನ್ನು ಬೆಂಬಲಿಸಿ ನಮಗೆ ಪ್ರೋತ್ಸಾಹ ನೀಡಬೇಕಂತ ಬೇಡಿಕೊಳ್ತೇನೆ.